ಆಸ್ಪತ್ರೆಗೆ ಬಂದ ವ್ಯಕ್ತಿಗೆ ಮೆದುಳು ನಿಷ್ಕ್ರಿಯವಾಗಿದೆ. ಕೆಲ ನಿಮಿಷಗಳಲ್ಲೇ ವ್ಯಕ್ತಿಯ ಬ್ರೈನ್ ಕೂಡ ಡೆಡ್ ಆಗಿದೆ. ಆಸ್ಪತ್ರೆಗೆ ಬಂದ ವ್ಯಕ್ತಿಗೆ ಮೆದುಳು ನಿಷ್ಕ್ರಿಯವಾಗಿದೆ. ಕೆಲ ನಿಮಿಷಗಳಲ್ಲೇ ವ್ಯಕ್ತಿಯ ಬ್ರೈನ್ ಕೂಡ ಡೆಡ್ ಆಗಿದೆ. ಬೆಡ್ನಲ್ಲೇ ಮಲಗಿದ್ದಾಗಲೇ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಹೃದಯ ಸ್ತಂಭನದಿಂದ ಕೋನಪ್ಪ ಮೆದುಳು ಡೆಡ್ ಆಗಿದೆ. ಹೊಸಕೋಟೆಯ ಖಾಸಗಿ ಆಸ್ಪತ್ರೆಗೆ ಈ ವ್ಯಕ್ತಿ ಬಂದಿದ್ರು. ಎದೆ ನೋವು ಅಂತ ಆಸ್ಪತ್ರೆ ಒಳಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಅಷ್ಟೇ. ತಕ್ಷಣವೇ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಮೆದುಳು ಡೆಡ್ ಆಗಿದೆ. ವೈದ್ಯರು ಚಿಕಿತ್ಸೆಗೆ ಮುಂದಾಗ್ತಿದ್ದಂತೆ ಹೃದಯ ಸ್ತಂಭನ ಆಗಿದೆ. ಕಾರ್ಡಿಯಾಕ್ ಅರೆಸ್ಟ್ನಿಂದ ಕುಸಿದು ಬಿದ್ದಿದ್ದಾರೆ ಕೋನಪ್ಪ. ಮತ್ತೊಂದು ಆಸ್ಪತ್ರೆಗೆ ರವಾನಿಸುವಷ್ಟರಲ್ಲೇ ಬ್ರೈನ್ ಡೆಡ್ ಆಗಿದೆ. ಕೋನಪ್ಪ ನಡೆದು ಬಂದಂತಹ ದೃಶ್ಯ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆಸ್ಪತ್ರೆಗೆ ಬಂದ ವ್ಯಕ್ತಿಗೆ ಮೆದುಳು ನಿಷ್ಕ್ರಿಯವಾಗಿದೆ. ಕೆಲ ನಿಮಿಷಗಳಲ್ಲೇ ವ್ಯಕ್ತಿಯ ಬ್ರೈನ್ ಕೂಡ ಡೆಡ್ ಆಗಿದೆ. ಹೊಸಕೋಟೆಯ ಖಾಸಗಿ ಆಸ್ಪತ್ರೆಗೆ ಒಬ್ಬ ವ್ಯಕ್ತಿ, ಕೋನಪ್ಪ ಎಂಬ ವ್ಯಕ್ತಿ ಎದೆ ನೋವು ಅಂತ ಆಸ್ಪತ್ರೆಗೆ ಬರ್ತಾರೆ. ಆಸ್ಪತ್ರೆಗೆ ಬಂದ ತಕ್ಷಣ ವೈದ್ಯರು ಇನ್ನೇನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋಷ್ಟರಲ್ಲಿ ಆತನ ಬ್ರೈನ್ ಡೆಡ್ ಆಗಿದೆ. ಕಾರ್ಡಿಯಾಕ್ ಅರೆಸ್ಟ್ ಆಗಿ ಆತನ ಬ್ರೈನ್ ಇದೀಗ ಡೆಡ್ ಆಗಿದೆ. ಆತನ ಚಲನವಲನ, ಅವರು ಆಸ್ಪತ್ರೆಗೆ ಬಂದಿದ್ದು ಎಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಇದೀಗ ಸೆರೆಯಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಹೃದಯಾಘಾತ ಪ್ರಕರಣಗಳು ಸಂಭವಿಸ್ತಾ ಇವೆ. ಸಾಕಷ್ಟು ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಇನ್ನು ಹಾಸನದಲ್ಲಿ 41 ದಿನದಲ್ಲಿ ಈಗಾಗಲೇ 23 ಮಂದಿ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಸಾವನ್ನಪ್ಪಿದ್ದಾರೆ. 2020ರಿಂದ 25ರ ಒಳಗೆ ನಾವು ನೋಡೋದಾದರೆ ಸಾಕಷ್ಟು ಸೆಲೆಬ್ರಿಟಿಗಳು ಈಗಾಗಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇದೀಗ ಇಲ್ಲೊಬ್ಬ ವ್ಯಕ್ತಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಆತನ ಬ್ರೈನ್ ಕೂಡ ಡೆಡ್ ಆಗಿದೆ.